जय जगन्नाथ। ಸತತ 46 ವರ್ಷಗಳ ಬಳಿಕ ರತ್ನ ಭಂಡಾರವನ್ನು ತೆರೆಯಲಾಗಿದೆ. ಅದರಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಆದರೆ 46 ವರ್ಷಗಳ ಬಳಿಕ ಎಷ್ಟು ಕೆಜಿ ರತ್ನ ಭಂಡಾರ ಚಿನ್ನಾಭರಣ, ಅದರ ರಹಸ್ಯ ಬಯಲಾಗಬೇಕಿದೆ. ಕೀಲಿಯಿಂದ ತೆರೆಯದ ಭಂಡಾರದ ಲಾಕ್, ಹಾಗಾಗಿ ಲಾಕ್ ಒಡೆದು ರತ್ನ ಭಂಡಾರದ ಕೊಠಡಿಯನ್ನು ಓಪನ್ ಮಾಡಲಾಗಿದೆ. ನಿಯಮಗಳ ಪ್ರಕಾರವೇ ಭಂಡಾರ ತೆರೆಯುವ ಪ್ರಕ್ರಿಯೆ ನಡೆದಿದೆ. ಪುರಿ ಜಗನ್ನಾಥ ಮಂದಿರದ ರತ್ನ ಭಂಡಾರ ರಹಸ್ಯ ತೆರೆಯಲಾಗಿದೆ ಈಗಾಗಲೇ. ಅದು ಎಷ್ಟು ಕೆ ಜಿ, ಈ ಹಿಂದೆ ತೆರೆದಾಗ 46 ವರ್ಷಗಳ ಹಿಂದೆ ತೆರೆದಾಗ ಎಷ್ಟು ಕೆ ಜಿ ಇತ್ತು, ಈಗ ಯಾವ ಬಾಕ್ಸನ್ನು ತೆರವು ಮಾಡಲಾಗಿರೋದು, ಈ ರೀತಿಯಾಗಿ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪುರಿ ಜಗನ್ನಾಥ ರತ್ನ ಭಂಡಾರ ರಹಸ್ಯ 1978ರಲ್ಲಿ ಓಪನ್ ಮಾಡಲಾಗಿತ್ತು. ಅದಾದ ಬಳಿಕ 2024ರಲ್ಲಿ 46 ವರ್ಷಗಳ ನಂತರ ನಿಯಮಗಳ ಪ್ರಕಾರ ಅದನ್ನು ತೆರೆಯಲಾಗಿದೆ. ಅದನ್ನು ರಹಸ್ಯವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ಪುರಾತತ್ವ ಇಲಾಖೆ ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಅದನ್ನು ಆ ಒಂದು ರಹಸ್ಯವನ್ನು ತೆಗಿತಾರೆ. ಅದಾದರೆ ಅದರ ವಿಶೇಷತೆ ಬಹಳಷ್ಟಿವೆ. ಸರ್ಪಗಳು, ವಿಷಕಾರಿ ಸರ್ಪಗಳು, ನಾಗರಹಾವು ಈ ಒಂದು ನಿಧಿಯನ್ನು, ಈ ರತ್ನ ಭಂಡಾರವನ್ನು ಕಾಯ್ತಾ ಇದೆ ಅನ್ನುವಂಥ ನಂಬಿಕೆಯೂ ಕೂಡ ಇದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಿತ್ತು, ಪುರಾತತ್ವ ಇಲಾಖೆಗೂ ಕೂಡ ಆದೇಶವನ್ನು ಮಾಡಿತ್ತು. ಆದರೆ 2024ರಲ್ಲಿ ಈ ರಹಸ್ಯ ರತ್ನ ಭಂಡಾರ, ಪುರಿ ಜಗನ್ನಾಥನ ರಹಸ್ಯ ರತ್ನ ಭಂಡಾರ ಓಪನ್ ಆಗಿರೋದು. ಒಡಿಶಾ ಪೊಲೀಸ್ ರ್ಯಾಪಿಡ್ ಫೋರ್ಸ್ನ 15 ಸಿಬ್ಬಂದಿ ಇದ್ದಾರೆ. ಜಿಲ್ಲಾಧಿಕಾರಿ ಸಿದ್ಧಾರ್ಥ ಶಂಕರ್, ಜಿಲ್ಲಾ ನ್ಯಾಯಾಧೀಶರು ಇವರೆಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ಇವತ್ತು ರತ್ನ ಭಂಡಾರದ ರಹಸ್ಯ ತೆರೆದುಕೊಂಡಿದೆ. ಸದ್ಯಕ್ಕೆ ಭಕ್ತರಿಗೆ ದೇಗುಲ ಪ್ರವೇಶದಿಂದ ನಿರ್ಬಂಧವನ್ನು ಹೇರಲಾಗಿದೆ. ನೋಡಿ, ಈ ಹಿಂದೆ ರಾಜಕೀಯವಾಗಿಯೂ ಕೂಡ ಇದು ಒಂದಷ್ಟು ಸ್ವರೂಪಗಳನ್ನು ಪಡೆದುಕೊಂಡಿತ್ತು. ಕೀ ಕಳೆದೋಗಿದೆ ಅಂಥೇಳಿ ಈಗ ಲಾಕ್ ಸಿಗದ ಕಾರಣ, ಕೀ ಸಿಗದ ಕಾರಣ ಲಾಕ್ ಹಾಗೆ ಹೊಡೆದಿದ್ದಾರೆ. ಮಂದಿರ ಆವರಣದಲ್ಲಿ ಭಾರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ದೇಗುಲದ ಒಳಗೆ ಸೀಮಿತ ಮಂದಿಗಷ್ಟೇ ಅವಕಾಶ ಮಾಡಿಕೊಡಲಾಗಿದೆ. ಒಡಿಶಾ ಪೊಲೀಸ್ ರ್ಯಾಪಿಡ್ ಫೋರ್ಸ್ನ 15 ಸಿಬ್ಬಂದಿ ಇದ್ದಾರೆ. ಜಿಲ್ಲಾಧಿಕಾರಿ ಸಿದ್ಧಾರ್ಥ ಶಂಕರ್, ಜಿಲ್ಲಾ ನ್ಯಾಯಾಧೀಶರು ಒಳಗೊಂಡಂತೆ ಕೆಲವರಿಗಷ್ಟೇ ಮಾತ್ರ ದೇಗುಲದ ಒಳಗೆ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಸದ್ಯಕ್ಕೆ ಭಕ್ತರಿಗೆ ದೇಗುಲದ ಪ್ರವೇಶದಿಂದ ನಿರ್ಬಂಧವನ್ನು ಹೇರಲಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ರತ್ನ ಭಂಡಾರ ದೇಶದ ಆಸ್ತಿ. ಇಡೀ ಈ ರತ್ನ ಭಂಡಾರದ ಬೆಲೆ, ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಇಡೀ ಭಾರತದ ಜನರು 2 ವರ್ಷಗಳವರೆಗೆ ಜೀವಿಸ್ಬೋದು, ಬದುಕ್ಬೋದು, ಅಷ್ಟರ ಮಟ್ಟಿಗೆ ಅದರ ಬೆಲೆ ಇದೆ. 1978ರಲ್ಲಿ ಮೊದಲ ಬಾರಿಗೆ ಓಪನ್ ಆಗಿದ್ದು. ಅದಾದಮೇಲೆ 1985ರಲ್ಲಿ ಬಲಭದ್ರ ದೇವರ ಚಿನ್ನಾಭರಣಗಳು ಪತ್ತೆಯಾಗಿತ್ತು. 1985ರಲ್ಲಿ ಬಲಭದ್ರ ದೇವರ ಚಿನ್ನಾಭರಣಗಳು ಪತ್ತೆಯಾಗಿತ್ತು. ರತ್ನ ಭಂಡಾರದಲ್ಲಿ ಎಷ್ಟು ನಿಧಿಗಳಿವೆ ಅಂಥೇಳಿ ಲೆಕ್ಕಾಚಾರವನ್ನು ಹಾಕಲಾಗುತ್ತೆ. ಈ ಹಿಂದೆ 127 kg, ಈ ಹಿಂದೆ 46 ವರ್ಷಗಳ ಹಿಂದೆ ಅದನ್ನು ಓಪನ್ ಮಾಡಿದಾಗ 11 ಮಂದಿ ಉಸ್ತುವಾರಿ ತಂಡದ ಸದಸ್ಯರು ಪ್ರವೇಶವನ್ನು ಮಾಡಿರೋದು. 11 ಮಂದಿಯಿಂದ ಇಡೀ ಪ್ರಕ್ರಿಯೆಯ ಉಸ್ತುವಾರಿ. ಧೋತಿ ಮತ್ತು ಶಲ್ಯ ಧರಿಸಿರುವ ಎಲ್ಲ ಸದಸ್ಯರು. ಭಂಡಾರದ ವಸ್ತುಗಳ ತರಲು ದೊಡ್ಡ ಪೆಟ್ಟಿಗೆಯನ್ನು ಕೂಡ ಸಾಗಣೆ ಮಾಡಲಾಗಿದೆಯಂತೆ. ತಾತ್ಕಾಲಿಕ ಶೆಡ್ ನಿರ್ಮಿಸಿ ಪ್ರಕ್ರಿಯೆಯನ್ನು ಮುಂದುವರೆಸಿದ್ದಾರೆ. ಅಂದರೆ ಇದರ ಉಸ್ತುವಾರಿ 11 ಮಂದಿಯದ್ದು. ಸಂಪೂರ್ಣ ಜವಾಬ್ದಾರಿ ಇವರ ಮೇಲೆ ಇರೋದು. ಸಂಪೂರ್ಣ ಉಸ್ತುವಾರಿ, ಸಂಪೂರ್ಣ ಹೊಣೆ ಈ 11 ಮಂದಿಯ ಮೇಲೆ. ಧೋತಿ ಮತ್ತು ಶಲ್ಯವನ್ನು ಧರಿಸಿ ಒಳಗಡೆ ಹೋಗಿದ್ದಾರೆ.
ಭಂಡಾರದ ವಸ್ತುಗಳನ್ನು ತರೋದಕ್ಕೆ ದೊಡ್ಡ ಪೆಟ್ಟಿಗೆ ಸಾಗಣೆ ಮಾಡಲಾಗಿದೆ. ತಾತ್ಕಾಲಿಕ ಶೆಡ್ ನಿರ್ಮಿಸಿ ಪ್ರಕ್ರಿಯೆ ಈಗ ಮುಂದುವರಿತಾ ಇದೆ. ಮೊದಲಿಗೆ ಕೆಲವೇ ಕ್ಷಣಗಳಲ್ಲಿ ರತ್ನ ಭಂಡಾರ ತೆರೆಯಲಾಗುತ್ತೆ ಅಂತ ಹೇಳಿದ್ವಿ. ಅದಾದಮೇಲೆ ಅದರ ಪ್ರಕ್ರಿಯೆಗಳು ಮುಂದುವರಿತಾ ಇದೆ. ಅದರ ಕೀ ಸಿಗದ ಕಾರಣ ಲಾಕ್ ಓಪನ್ ಮಾಡೋದಕ್ಕೆ ನಿಯಮಗಳ ಪ್ರಕಾರ ಲಾಕನ್ನು ಒಡೆದು ರತ್ನ ಭಂಡಾರದ ಕೊಠಡಿಯನ್ನು ಓಪನ್ ಮಾಡಲಾಗುತ್ತೆ. ಜೊತೆಗೆ ಅದನ್ನು ತೆರಿತಾ ಇದ್ದಾರೆ ಅಂತಂದಾಗ ಮಂದಿರದ ಆವರಣದಲ್ಲಿ ಭಾರೀ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ದೇಗುಲದ ಒಳಗೆ ಸೀಮಿತ ಮಂದಿಗಷ್ಟೇ ಅವಕಾಶ. ಒಡಿಶಾ ಪೊಲೀಸ್ ರ್ಯಾಪಿಡ್ ಫೋರ್ಸ್ನ 15 ಸಿಬ್ಬಂದಿಗಳನ್ನು ಭದ್ರತೆಗಾಗಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಭಕ್ತರಿಗೆ ದೇಗುಲ ಪ್ರವೇಶದಿಂದ ನಿರ್ಬಂಧವನ್ನು ಹೇರಲಾಗಿದೆ. ಕೆಲವರಿಗಷ್ಟೇ ನೋಡಿ, ಇದರ ಹೊಣೆಯನ್ನ 11 ಮಂದಿಗೆ ವಹಿಸಲಾಗಿದೆ. ಒಳಗಡೆ ರತ್ನ ಭಂಡಾರದಲ್ಲಿ ಏನೆಲ್ಲ ಇವೆ, ವಜ್ರ ವೈಡೂರ್ಯಗಳು, ಇವುಗಳನ್ನು ಒಳಗೊಂಡಂತಹ ರತ್ನ ಭಂಡಾರದ ಕೊಠಡಿ ಬಾಗಿಲು ಓಪನ್ ಆಗಿದೆ. ಪುರಿ ಜಗನ್ನಾಥ ಕಿರೀಟ, ಕೈ ಒಡವೆ, ಕಾಲಿನ ಒಡವೆಗಳನ್ನು ಹೊರತೆಗೆದಿದ್ದಾರೆ ಸದಸ್ಯರು. ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ ಉಸ್ತುವಾರಿ ಸಿಬ್ಬಂದಿ. ಯಾವುದೇ ಸಮಸ್ಯೆಗಳಿಲ್ಲದೆ ಸುರಕ್ಷಿತವಾಗಿ ರತ್ನ ಭಂಡಾರದ ಕೊಠಡಿಯ ಬಾಗಿಲನ್ನು ಓಪನ್ ಮಾಡಿ ಪೂರಿ ಜಗನ್ನಾಥನ ಕಿರೀಟ, ಕೈಗೆ ಸಂಬಂಧಪಟ್ಟಂತಹ ಒಡವೆ, ಕಾಲಿಗೆ ಸಂಬಂಧಪಟ್ಟಂತಹ ಒಡವೆಗಳನ್ನು ಹೊರತೆಗೆದಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದಷ್ಟು ಭದ್ರತೆ ನಿಯೋಜನೆ ಮಾಡಿಕೊಂಡು ಅದಾದಮೇಲೆ ನೋಡಿ, ಈ ಹಿಂದೆ ನಮ್ಮ ತಾತ ಮುತ್ತಾದಿರು ನಿಧಿ ಸಿಗುವಾಗ, ಈ ನಿಧಿ ಸಿಗುತ್ತೆ ಅಂತಂದರೆ ಸರ್ಪಗಳು, ಹಾವುಗಳು ಅವುಗಳನ್ನು ಕಾಯ್ತಾ ಇರುತ್ತೆ ದೇವರ ರೂಪದಲ್ಲಿ ಅಂತ ಹೇಳ್ತಾ ಇದ್ರು. ಒಂದಷ್ಟು ಸಂಬಂಧಪಟ್ಟಂತೆ ಸಿನಿಮಾಗಳನ್ನು ಕೂಡ ನೀವು ನೋಡಿದ್ದೀರಿ. ಅದೇ ರೀತಿಯಾಗಿ ಆ ರತ್ನ ಭಂಡಾರದ ಒಳಗೆ ವಿಷಕಾರಿ ಸರ್ಪಗಳು ಇರೋದ್ರಿಂದ ಹಾವಾಡಿಗರನ್ನು ಕೂಡ ಅಲ್ಲಿ ಇರಿಸಲಾಗಿತ್ತು, ಒಂದಷ್ಟು ತಜ್ಞರನ್ನು ಕೂಡ ಅಲ್ಲಿ ಇರಿಸಲಾಗಿತ್ತು. ಈಗ ಸುರಕ್ಷಿತವಾಗಿ ಕಾಲಿಗೆ ಕೈಗೆ ಸಂಬಂಧಪಟ್ಟಂಥ ಒಡವೆಗಳು ಮತ್ತು ಕಿರೀಟವನ್ನು ತೆಗೆದಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಈಗಾಗಲೇ ಸುರಕ್ಷಿತವಾಗಿ ಆ 11 ಜನ ಏನು ಹೊಣೆಗಾರಿಕೆಯನ್ನು ವಹಿಸಿಕೊಂಡಂಥ ಸಿಬ್ಬಂದಿಗಳು ಅಲ್ಲಿರುವಂಥ ಒಡವೆಗಳನ್ನು ಹೊರ ತೆಗೆದಿದ್ದಾರೆ ಅಂತ ಮತ್ತಷ್ಟು ಡೀಟೇಲ್ಸ್ ಏನಾಗ್ತಾ ಇದೆ ಅಂತ ಹೇಳಿ ಅಪ್ಡೇಟ್ಸ್. ದಿವಿತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಮಿತಿಯಲ್ಲಿರುವಂಥ ಸದಸ್ಯರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಒಳಗಡೆ ಏನೆಲ್ಲ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಯನ್ನು ಹೊರಹಾಕ್ತಾರೆ. ಒಡಿಶಾ ಸರ್ಕಾರ ಮುತುವರ್ಜಿಯನ್ನು ವಹಿಸಿಕೊಂಡು ಈಗ ಇಂಥ ಒಂದು ಬೆಳವಣಿಗೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಬಹಳ ವರ್ಷಗಳಿಂದ ಒಂದು ಕುತೂಹಲ ಇತ್ತು. ಈ ರತ್ನ ಭಂಡಾರದ ಕೊಠಡಿಯ ಒಳಭಾಗದಲ್ಲಿ ಎಲ್ಲರೂ ಕೂಡ ಏನೆಲ್ಲ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಇದೆಯಾ, ರೂಬಿ ಇದೆಯಾ, ವಜ್ರ ಆಭರಣಗಳು ಇದೆಯಾ, ಇದ್ರೆ ಅದು ಹೇಗಿರುತ್ತೆ, ನೋಡೋದಕ್ಕೆ ಹೇಗೆ ಕಾಣಕ್ಕೆ ಸಿಗುತ್ತೆ ಅನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇತ್ತು. ಆ ಎಲ್ಲ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ ಬೀಳಲಿದೆ. ನೋಡಿ, ಪ್ರಮುಖವಾಗಿ ಒಡಿಶಾ ರಾಜ್ಯ ಸರ್ಕಾರವು ಹೈಕೋರ್ಟ್ನ ನಿವೃತ್ತ ಜಡ್ಜ್ ಆಗಿರುವಂಥ ಬಿಸ್ವನಾಥ್ ರಾಥ್ ಅವರ ನೇತೃತ್ವದಲ್ಲಿ ರಚನೆ ಮಾಡಿದಂಥ 16 ಮಂದಿಯ ಸಮಿತಿ ಇವತ್ತು ಒಳ ಪ್ರವೇಶವನ್ನು ಮಾಡಿ ಅಲ್ಲಿರುವಂಥ ರತ್ನ ವೈಢೂರ್ಯಗಳು ಏನೇನು ಇದೆ ಅಂತೇಳಿ ಒಂದು ಮೊದಲಿಗೆ ಅವರು ನೋಡಿದ್ದಾರೆ. ಆದರೆ ಹೊರಗಡೆ ಬಂದು ಅವರು ಏನೆಲ್ಲ ಸಿಕ್ಕಿದೆ ಅನ್ನೋದು ಮಾಹಿತಿಯನ್ನು ಕೊಡಲಿದ್ದಾರೆ, ಅದು ಕೆಲವೇ ಕ್ಷಣಗಳಲ್ಲಿ. ಆದರೆ ಈಗ ಪುರಿ ಜಗನ್ನಾಥನಿಗೆ ಈ ಹಿಂದೆ ಹಾಕ್ತಾ ಇದ್ದಂತಹ ಕಿರೀಟ, ಜೊತೆಗೆ ಕೈಗೆ ಹಾಕ್ತಾ ಇದ್ದಂಥ ಒಂದಷ್ಟು ವಜ್ರ ವೈಡೂರ್ಯಗಳು, ಕಾಲಿಗೆ ಧರಿಸುವಂಥ ವಜ್ರ ವೈಡೂರ್ಯಗಳು, ಆಭರಣಗಳು ಪತ್ತೆ ಆಗಿದೆ ಅನ್ನುವ ಮಾಹಿತಿಯನ್ನು ಮಾತ್ರ ಈಗ ಹೊರ ಹಾಕಿರುವಂಥದ್ದು. ನೋಡಿ, ಒಬ್ಬರ ಸ್ಥಳೀಯ SP ಒಬ್ಬರು ಹೊರಗಡೆ ಹೋಗಿರ್ತಾರೆ, ಅವರು ಹೊರಗಡೆ ಬರ್ತಾ ಇದ್ದಂತೆ ನನಗೇನು ಸಮಸ್ಯೆ ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತೇಳಿ ಒಂದು ನನ್ನ ಹೆಲ್ತ್ ಕಂಟ್ರೋಲ್ ಕೂಡ ಚೆನ್ನಾಗಿದೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಒಳಗಡೆ ಏನಾಗಿತ್ತು ಅಂತೇಳಿ ಅವರು ಮಾಹಿತಿಯನ್ನು ಕೊಡಲಿಲ್ಲ, ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡದೆ ಅಲ್ಲಿಂದ ತೆರಳ್ತಾರೆ. ಯಾಕೆ ಅಂತಂದರೆ ನೋಡಿ ದಿವಿತ್, ಆ ಒಂದು ಜಾಗಕ್ಕೆ 46 ವರ್ಷಗಳಾಗಿದೆ. 1985ರಲ್ಲಿ ಅದನ್ನು ತೆಗೆದಿದ್ದಂಥ ಸಂದರ್ಭ ಅದು. ಸೊ ಈಗ 46 ವರ್ಷಗಳ ಬಳಿಕ ಈಗ ಅದನ್ನು ತೆಗಿತಾ ಇರುವಂಥದ್ದು. ಅಲ್ಲಿ ಎಲ್ಲೋ ಒಂದು ಕಡೆ ಹಾವುಗಳಿರ್ತವೆ, ಹಾವುಗಳು ಕಾಯ್ತಾ ಇರ್ತವೆ, ಹಾವುಗಳು ಇತ್ತು, ಈ ರೀತಿಯಾಗಿ ಅಂತೆ ಕಂತೆಗಳು ಚರ್ಚೆಗಳು ಕೂಡ ಸಾಕಷ್ಟು ನಡೀತಾ ಇತ್ತು. ಜೊತೆಗೆ ಅಲ್ಲಿರುವಂಥ ಒಡವೆ, ವಜ್ರ ವೈಡೂರ್ಯಗಳೆಲ್ಲವೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದರೆ ಈಗ ಅದರ ಒಳಗಡೆ ಪ್ರವೇಶ ಮಾಡಿದೆ ಆದರೆ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇತ್ತಲ್ಲ, ಇದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಯಾವುದೇ ಸಮಸ್ಯೆ ಆಗಿಲ್ಲ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ. ಕೊಠಡಿ ಒಳಗಡೆ ಯಾರೆಲ್ಲ ಪ್ರವೇಶ ಮಾಡಿದ್ರು ಅವರು ಕೂಡ
ಹೊರಗಡೆ ಬಂದಿದ್ದಾರೆ. ಆದರೆ ದೇಗುಲದ ಹೊರಭಾಗಕ್ಕೆ ಬಂದು ಮಾಧ್ಯಮಗಳಿಗೆ ಅದು ಅಧಿಕೃತವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಎಲ್ಲ ಮಾಧ್ಯಮದವರು ಕೂಡ ಕಾದು ನಿಂತಿದ್ದಾರೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಸಮಿತಿ ಸದಸ್ಯರು ಹೊರಬಂದು ಏನೆಲ್ಲ ಪತ್ತೆ ಆಗಿದೆ ಅನ್ನೋದನ್ನ ಒಂದು ಅಲ್ಪ ಪ್ರಮಾಣದಲ್ಲಿ ಒಂದು ಮಾಹಿತಿಯನ್ನು ಕೂಡ ಕೊಡ್ಬೋದು. ಯಾಕೆಂದರೆ ಅಲ್ಲಿರುವಂಥ ಒಂದು ಪ್ರಮಾಣವನ್ನು ಗಮನಿಸಿದ್ರೆ, ಈ ಹಿಂದೆ ಹೇಳಿದಂಥ ಪ್ರಮಾಣವನ್ನು ಗಮನಿಸಿದ್ರೆ ಅದನ್ನೆಲ್ಲವೂ ಕೂಡ ಕೌಂಟ್ ಮಾಡೋದಕ್ಕೆ, ತೂಕವನ್ನು ಹಾಕೋದಕ್ಕೆ ಬಹಳಷ್ಟು ಗಂಟೆಗಳೇ ಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಅಲ್ಲಿ ಏನೆಲ್ಲ ಇದೆ ಅಂದರೆ ಎಲ್ಲರೂ ಕೂಡ ಅಂದುಕೊಂಡಿರುವಂತೆ KG ಗಟ್ಟಲೆ ಚಿನ್ನಾಭರಣ ಇದೆ, ರೂಬಿ ಇದೆ, ವಜ್ರ ಇದೆ, ಒಂದಷ್ಟು ಬೆಳ್ಳಿ ಸಾಮಾನುಗಳಿದೆ. ಹಾಗೆ ಇದೆಯಾ ಅನ್ನೋದು ಕೂಡ ಕುತೂಹಲ ಇದೆ. ಅಂತೆ ಕಂತುಗಳಂತೂ ಇದ್ದೇ ಇತ್ತು ನೋಡಿ. ಇಂಥದ್ದೇ ಇಷ್ಟೇ ಇದೆ ಅಂತೇಳಿ ಪ್ರಮಾಣ ಲೆಕ್ಕದಲ್ಲೂ ಕೂಡ ಆಗಿತ್ತು. ಆದರೆ ಈ ಹಿಂದೆ ಒಮ್ಮೆ ತೆಗೆದಂಥ ಸಂದರ್ಭದಲ್ಲಿ ಯಾವುದೇ ತೂಕವನ್ನು ಹಾಕಿರಲಿಲ್ಲ. ಓಕೆ ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ.